ಹಾಯ್ ಸ್ಟೂಡೆಂಟ್ಸ್, ಮತ್ತೊಂದು ವಿಡಿಯೋಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ಇದು ಯಾವ ಒಂದು ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀವಿ ಅಥವಾ ಯಾವ ಒಂದು ಪದ್ಯದ ವಿಶ್ಲೇಷಣೆಯನ್ನ ನೋಡ್ತಾ ಇದ್ದೇವೆ ಅಂತ ಹೇಳಿದ್ರೆ, ದುಃಖ ಸೇತು ಅಂತ ಹೇಳಿ ಒಂದು ಪದ್ಯ. ಈ ಪದ್ಯವನ್ನು ಬರೆದಿರ್ತಕ್ಕಂಥವ್ರು ಯಾರು ಅಂತ ಹೇಳಿದ್ರೆ BM ಶ್ರೀ. ಕನ್ನಡದ ಕಣ್ವ ಅಂತ ಹೇಳಿನೇ ಕರೆಸ್ಕೊಳ್ತಾ ಇರತಕ್ಕಂಥ BM ಶ್ರೀ ಅವರು ಬರೆದಿರ್ತಕ್ಕಂಥ ಒಂದು ಪದ್ಯ. ಆ ಪದ್ಯವನ್ನ ಇವತ್ತು ವಿಶ್ಲೇಷಣೆಗೆ ತೆಗೆದುಕೊಂಡಿದ್ದೇನೆ. ಸೊ ಇದು ಮೂಲತಃ ದುಃಖ ಸೇತು ಅಂತಕ್ಕಂಥ ಪದ್ಯವನ್ನ ಇಂಗ್ಲಿಷ್ ನಲ್ಲಿ ಥಾಮಸ್ ವುಡ್ ಅಂತ ಹೇಳಿ ಒಬ್ಬ ಕವಿ ಬ್ರಿಡ್ಜ್ ಆಫ್ ಸೈಸ್ ಅಂತ ಹೇಳಿ ಒಂದು ಕವನವನ್ನ ಬರೆದಿರ್ತಾರೆ. ಆ ಕವನವನ್ನ ಕನ್ನಡದಲ್ಲಿ BM ಶ್ರೀ ಅವರು ದುಃಖ ಸೇತು ಅನ್ನೋ ಒಂದು ಹೆಸರನ್ನ ಕೊಡೋದ್ರ ಮೂಲಕವಾಗಿ ಇದನ್ನ ಬರ್ದಿದ್ದಾರೆ. ಸೊ ಇಡೀ ಒಂದು ಪದ್ಯವನ್ನ ನಾವು ನೋಡಿದಾಗ ಇಲ್ಲಿ ಹೆಣ್ಣಿಗೆ ಆಗಿರ್ತಕ್ಕಂತಹ ಅಂದ್ರೆ ತಾರುಣ್ಯದಲ್ಲಿರ್ತಕ್ಕಂತಹ ಹೆಣ್ಣೊಬ್ಬಳು ಅಂದ್ರೆ ಯೌವನದಲ್ಲಿರ್ತಕ್ಕಂತಹ ಹೆಣ್ಣಿನ ಕಷ್ಟಗಳು, ಅದಾದ್ಮೇಲೆ ಅವಳ ಅನುತಾಪಗಳು, ಅದ್ರ ಜೊತೆಗೆ ಅವಳ ಮೇಲೆ ಆಗಿರ್ತಕ್ಕಂತಹ ಕೆಲವೊಂದು ಕ್ರೂರವಾಗಿರ್ತಕ್ಕಂಥ ಅನುಭವಗಳನ್ನ ಇಟ್ಕೊಂಡು ಕವಿತೆಯನ್ನ ಬರಿತಾ ಹೋಗ್ತಾರೆ. ಅದರಲ್ಲೂ ಮುಖ್ಯವಾಗಿ ಈ ಕವಿತೆಯಲ್ಲಿ ಬರ್ತಕ್ಕಂಥ ಹೆಣ್ಣು ಮಗಳ ಮೇಲೆ ಆಗಿರ್ತಕ್ಕಂಥ ಅತ್ಯಾಚಾರ, ಆ ಅತ್ಯಾಚಾರ ಅಥವಾ ಕಾಮುಕನು ಮಾಡಿರ್ತಕ್ಕಂಥ ಕಾಮ ಪಿಪಾಸೆಗೆ ಒಳಗಾಗಿ ತನ್ನ ಬದುಕನ್ನ ಸಾವಿನ ರೂಪದಲ್ಲಿ ಕೊನೆಗೊಳಿಸ್ಕೊಂಡಿರ್ತಕ್ಕಂಥ ಒಂದು ಹೆಣ್ಣಿನ ದೃಶ್ಯವನ್ನ ಈ ಒಂದು ಕಾವ್ಯದ ಮೂಲಕವಾಗಿ ನಾವು ನೋಡ್ತಾ ಹೋಗ್ತೀವಿ. ಸೊ ಇದರ ಮೂಲಕವಾಗಿ ಸಮಾಜ ಯಾವ ಮಟ್ಟಕ್ಕೆ ಅಂದ್ರೆ ಈ ಪದ್ಯವನ್ನ ಓದ್ತಾ ಇದ್ದ ಹಾಗೆ ಸಮಾಜ ಅನ್ನೋದು ಯಾವ ಮಟ್ಟಕ್ಕೆ ಕ್ರೂರತನದಿಂದ ನಡ್ಕೊಂಡಿದೆ ಈ ಒಂದು ವಿಷಯದಲ್ಲಿ, ಅಥವಾ ಇಂದಿನ ಸಮಾಜಕ್ಕೂ ಇದು ಅನ್ವಯಿಸ್ತಾ ಹೋಗುತ್ತೆ ಅನ್ನೋದನ್ನು ಕೂಡ ಈ ಪದ್ಯದಲ್ಲಿ ನಾವು ಅರ್ಥ ಮಾಡ್ಕೊಳ್ತಾ ಹೋಗ್ಬೋದು. ಹಾಗಾದ್ರೆ ಪದ್ಯವನ್ನ ನೋಡೋಣ. ಅನಾಥ ಇವಳು ಇನ್ನೊಬ್ಬಳಿ ಜನ್ಮ ರೋಸಿ ವೇದೆಯನ್ನು ತಾಳದೆಯೇ ಮುಳುಗಿದಳು ಹೊಳಗೆ. ಇಲ್ಲ ಒಂದು ಹೆಣ್ಮಗಳಿಗೆ ಯಾರು ಕೂಡ ದಿಕ್ಕು ದೆಸೆ ಏನೂ ಇಲ್ಲ. ಹಿಂದೆ ಮುಂದೆ ಅಪ್ಪ ಅಮ್ಮ ಅಕ್ಕ ತಂಗಿ ಅಣ್ಣ ತಮ್ಮ ಯಾರು ಕೂಡ ಇಲ್ಲದೆ ತನ್ನ ಬದುಕಿನ ನೋವು ಮತ್ತೆ ಕಷ್ಟಗಳ ಒಂದು ವೇದನೆಯನ್ನ ತಾಳೋದಕ್ಕಾಗ್ದಲೆ ಯಾವುದೋ ಒಂದು ಒಳಗೆ ತನ್ನ ಯೌವನದ ಸಂದರ್ಭದಲ್ಲಿ ಹೋಗಿ ತನ್ನ ಪ್ರಾಣವನ್ನ ಬಿಡೋದ್ರ ಮೂಲಕವಾಗಿ ಅನಾಥೆಯಾಗಿ ಸಾವನ್ನ ಕಾಣ್ತಾ ಹೋಗ್ತಾಳೆ. ಅಂದ್ರೆ ಯಾಕೆ ಈ ಸಾವನ್ನ ಕಂಡ್ಕೊಂಡ್ಲು ಅಂತ ಹೇಳಿದ್ರೆ, ಅವಳ ಜೀವನದಲ್ಲಿ ಬಂದಿರತಕ್ಕಂತ ಅಹಿತಕರ ಘಟನೆಗಳು ಅವಳನ್ನ ಒಂದು ಹೊಳೆಯಲ್ಲಿ ಮುಳುಗೋ ರೀತಿನಲ್ಲಿ ಮಾಡ್ಬಿಡತ್ತೆ ಅನ್ನೋದನ್ನ ಮೊದಲನೇ ಪಾರದಲ್ಲಿ ನಾವು ನೋಡ್ತೇವೆ. ಮೆಲ್ಲಗಿಬಳನು ಮುಟ್ಟು ಮರುಗಿ ಹಿಡಿದೆತ್ತು, ಏನು ಕೋಮಲಕಾಯ ಹೊಳಪು ಹೊಸಪ್ರಾಯ, ನೋಡು ಮೈಯೊಳ ಗುಡಿಗೆ ತೊಯ್ದು ಅತ್ತಿಹುದು, ತೋಡಿ ತೊರೆ ತೊರೆಯಾಗಿ ಹೊಳೆ ಬಸಿಯುತ್ತಿಹುದು, ಎದೆಗರಗು ಬಾ ಹೆತ್ತು ಮಾಕರಿಸದೊಲಿದು. ಸೊ ಇಲ್ಲಿ ಏನ್ ಹೇಳಕ್ ಹೊರಟಿಯರೆ ಅಂತ ಹೇಳಿದ್ರೆ, ಎರಡನೇ ಪಾರದಲ್ಲಿ ಆ ಹೆಣ್ಣನ್ನ ಯಾವ ಮಟ್ಟಕ್ಕೆ ಆ ಹೆಣ್ಣು ಇದ್ಲು ಅನ್ನೋದನ್ನ ಹೇಳ್ತಾ ಹೋಗ್ತೀರ. ಏನೋ ಆ ಜೀವವನ್ನ ಕಳ್ಕೊಂಡಿರ್ತಕ್ಕಂತ ಹೆಣ್ಣಿದೆಯಲ್ಲ, ಆ ಹೆಣ್ಣು ಮಗಳ ದೇಹವನ್ನ ಮೇಲಕ್ಕೆ ನಿಧಾನಕ್ಕೆ ಕರುಣೆಯಿಂದ ಮೇಲೆತ್ತಬೇಕು ಅವಳು. ಸೊ ಹೇಗಿದ್ದಾಳೆ ಅವಳನ್ನ ಎತ್ತುತ್ತಾ ಇರ್ಬೇಕಾದಾಗ ಅಥವಾ ಎತ್ತಬೇಕಾದಾಗ ಅಂತ ಹೇಳಿದ್ರೆ, ಇನ್ನೂ ಕೂಡ ಅವಾಗಿನ್ನು ಪ್ರಾಯಕ್ಕೆ ಬಂದಿರತಕ್ಕಂತ ಹೆಣ್ಣಾಗಿರ್ಬೋದು ಅಥವಾ ಚಿಕ್ಕ ವಯಸ್ಸಿನ ಹುಡುಗಿಯವಳು. ಇಂಥವಳು ಸಾಯ್ಬೇಕಾದ್ರೆ ಈ ಸಮಾಜ ಯಾವ ರೀತಿ ಅವಳನ್ನ ಘಾಸಿಗೊಳಿಸಿರ್ಬೋದು. ಆ ಘಾಸಿತನ ಅಥವಾ ಆ ಕಷ್ಟ ಅಥವಾ ಅವಳಿಗೆ ಬಂದಿರತಕ್ಕಂತಹ ಒಂದು ಹಿಂಸೆ, ಅದೆಲ್ಲದರಿಂದಲೂ ಅವಳು ಹೇಗೆ ಘಾಸಿಗೊಂಡು ಒಳಗೆ ಹಾರು ಬಿದ್ದಿರ್ಬೋದು. ಸೊ ಅವಳನ್ನ ಮೇಲೆತ್ತಬೇಕಾದಾಗ ದೇಹವೆಲ್ಲ, ಅವಳು ಹಾಕೊಂಡಿರ್ತಕ್ಕಂಥ ಬಟ್ಟೆ ಎಲ್ಲವೂ ಕೂಡ ಪೂರ್ತಿಯಾಗಿ ತೊಪ್ಪೆಯಾಗಿ ನೆಂದೋಗಿದೆ. ಆ ನೆಂದೋಗಿರ್ತಕ್ಕಂಥ ನೀರು ಅಂದ್ರೆ ಅವಳ ಎತ್ತುತ್ತಾ ಇರ್ಬೇಕಾದಾಗ ನೀರು ಹೆಂಗ್ ಹೋಗ್ತಾ ಇದೆ ಅಂದ್ರೆ ನದಿಯೇ ಹರಿತಾ ಇದೆಯೇನೋ ಅನ್ನೋ ಮಟ್ಟಕ್ಕೆ ಅವಳಿಂದ ಸೋರಿ ಹೋಗ್ತಾ ಇದೆ. ಹಾಗೆ ನೀರು ಕೆಳಗೆ ಇಳಿತಾ ಇತ್ತು, ಹಾಗೆ ಅವಳನ್ನ ನಿಧಾನಕ್ಕೆ ಮೇಲಕ್ಕೆ ಎತ್ತಬೇಕು ಅಥವಾ ಮೇಲಕ್ಕೆ ಎತ್ತುತ್ತಾ ಇದ್ದಾರೆ. ನೆಕ್ಸ್ಟ್ ಪಾರ. ದುಡುಕಿ ಕಟ್ಟನು ಮೀರಿ ಕೆಟ್ಟವಳು ಇವಳು, ತಾನು ಮಾಡಿದ ಕರ್ಮ ತನ್ನ ಬೆನ್ನಲ್ಲಿ ಬಂದು. ಇಲ್ಲಿ ಏನ್ ಹೇಳ್ತೀಯಾಳೆ ಅಥವಾ ಏನ್ ಹೇಳ್ತಿದ್ದಾರೆ ಅಂತ ಹೇಳಿದ್ರೆ, ಈಗ ಆ ಹುಡುಗಿ ಸತ್ತೋಗಿದ್ದಾಳಲ್ವಾ, ಹೊಳೆಗೆ ಬಿದ್ದು ಅಥವಾ ನದಿಗೆ ಬಿದ್ದು ಸತ್ತೋಗಿದ್ದಾಳೆ. ಅಲ್ಲಿ ಜನ ಎಲ್ಲರೂ ಕೂಡ ಸೇರ್ಕೊಂಡಿರ್ತಾರೆ. ಯಾಕೆ ಈ ಚಿಕ್ಕ ವಯಸ್ಸಲ್ಲಿ ಇವಳು ಬಿದ್ದು ಹೋದ್ಲು? ಸೊ ಅಲ್ಲಿಗೆ ಬಂದಿರತಕ್ಕಂಥ ಜನ ಯಾವ ತರ ಹಿನ್ನೆಲೆಯಲ್ಲಿ ಯೋಚನೆ ಮಾಡ್ತಿದ್ದಾರೆ, ಸಂಪ್ರದಾಯ ಆಚಾರ ವಿಚಾರಗಳ ಮೂಲಕವಾಗಿ ಯೋಚನೆ ಮಾಡೋದ್ರ ಮೂಲಕವಾಗಿ ಇವಳು ಯಾವುದೋ ಒಂದು ಮಾಡಬಾರ್ದು ಕೆಲಸ ಮಾಡಿರ್ಬೇಕು ಅಥವಾ ಪಾಪದ ಕರ್ಮ ಮಾಡಿರ್ತಾಳೆ, ಅದಕ್ಕೆ ಈ ಏಜ್ ಅಲ್ಲಿ ಅವಳು ಬಿದ್ದು ಸತ್ತಿದ್ದಾಳೆ ಅಂತ ಹೇಳಿ ಮಾತಾಡ್ತಿದ್ದಾರೆ. ಸುಟ್ಟವಳು ಇವಳು ಎನ್ನುತ್ತ ದೋಷವ ಬೆದಕಿ ಗದರದಿರು ನೀನು, ಅವಳ ಪಾಪಗಳೇನೋ ಹೊಲ್ಲ ನಡೆನೋ ಅದರೆಣಿಕೆಗಿದೆ ಹೊತ್ತು ನಾವೇ ಜರೆ ಬರುವರು.
ಅವ್ರನ್ನ ಎತ್ತುತ್ತಾ ಇರ್ಬೇಕಾದಾಗ ಅಂದ್ರೆ ಅಲ್ಲಿರ್ತಕ್ಕಂಥ ಸುತ್ತಮುತ್ತ ಜನ ಮಾತಾಡ್ಕೊಳ್ತಾ ಇದ್ದಾರೆ. ಸೊ ಈ ಸತ್ತು ಹೋಗಿರ್ತಕ್ಕಂತಹ ಸಂದರ್ಭದಲ್ಲಿ ಅಲ್ಲಿ ಸುತ್ತಮುತ್ತ ನೆರೆದಿರ್ತಕ್ಕಂಥವ್ರೆಲ್ಲ ಮಾತಾಡ್ತಕ್ಕಂತಹ ಸಮಯವ ಇದು, ಅಥವಾ ಸಂದರ್ಭನ ಇದು? ಅಂದ್ರೆ ಅವಳು ಸತ್ತಿರ್ತಕ್ಕಂತಹ ಸಂದರ್ಭದಲ್ಲಿ ಯಾತಕ್ಕಾಗಿ ಸತ್ತಿರ್ಬೋದು, ಆದ್ರೆ ಅವಳ ದೋಷವನ್ನ ಹುಡ್ಕೋದಕ್ಕಲ್ಲ, ಯಾತಕ್ಕಾಗಿ, ಆ ದೋಷ ಎಲ್ಲಿಂದ ಬಂತು ಅನ್ನೋದನ್ನಾದ್ರೂ ಹುಡುಕ್ಬೇಕಾಗಿತ್ತು, ಅಥವಾ ಒಳ್ಳೆಯ ವಿಚಾರಗಳನ್ನ ಮಾತಾಡ್ಬೇಕಾಗಿತ್ತು. ಅದನ್ನ ಬಿಟ್ಬಿಟ್ಟು ಇವಳು ಯಾವುದೋ ಒಂದು ಹೀನ ಕೆಲಸವನ್ನ ಮಾಡಿದ್ದಾಳೆ, ಅದಕ್ಕೋಸ್ಕರ ಇವಳು ಈ ತರ ಬಂದು ಸತ್ತು ಹೋಗಿದ್ದಾಳೆ ಅಂತ ಹೇಳ್ಬಿಟ್ಟು ಅವ್ರನ್ನ ನಾವ್ಯಾಕೆ ಜರಿಬೇಕು? ಈ ಜರಿಯೋ ಅಂತಕ್ಕಂಥ ಸಂದರ್ಭವ ಇದು ಅಂತ ಅಂದ್ಬಿಟ್ಟು ಈ ಪ್ಯಾರದಲ್ಲಿ ಅವರು ಕೇಳ್ತಾ ಇದ್ದಾರೆ. ಜವರಾಯ ನುಂಗಿದಿ ಹೆಣ್ಣು ಮಗುವಿನಲ್ಲಿ ಹೊರೆದ ಕಲ್ಮಶ ತೊಳೆದು, ಈಗ ತಾನುಳಿದಿಹುದು ಚೆಲುವಾದ ನಿರ್ಮಲದ ಹೆಣ್ಣುತನವೊಂದು. ಈ ಯಮರಾಯ ಅಂತಕ್ಕಂಥವನು ಅಥವಾ ಸಾವಿನ ಅಧಿದೇವತೆ ಈ ಸುಂದರವಾಗಿರ್ತಕ್ಕಂಥ ಹೆಣ್ಣು ಮಗವನ್ನು ಕರ್ಕೊಂಡ್ಬಿಟ್ಟಿಯಾನೆ. ಯಾವ ಆಘಾತದಿಂದ ಅಥವಾ ಯಾವ ಸಮಸ್ಯೆಯಿಂದ ಅವಳು ಸತ್ಲೋ, ಅಥವಾ ಆ ಹೆಣ್ಣಿನ ಒಳಗಡೆ ಇರ್ತಕ್ಕಂಥ ಕಷ್ಟ ಏನೋ, ಆ ಹೆಣ್ಣಂತ ಸುಂದರವಾಗಿರ್ತಕ್ಕಂಥವಳು ಯಾವ ರೀತಿಯಾಗಿರ್ತಕ್ಕಂಥ ಆರೋಪವನ್ನು ಒತ್ಕೊಂಡು ಸಾಯ್ಬೇಕಾತ. ಆದ್ರೆ ಕೊನೆಯದಾಗಿ ಅವಳ ಹತ್ರ ಉಳ್ಕೊಂಡಿರೋದು ಯಾವುದು ಅಂತ ಹೇಳಿದ್ರೆ ಹೆಣ್ಣುತನ ಒಂದು ಮಾತ್ರ ಉಳ್ಕೊಂಡಿದೆ. ತನ್ನ ಬದುಕನ್ನ ಕಳ್ಕೊಂಡ್ಲು, ಯಾರಿಂದ ಕಳ್ಕೊಂಡ್ಲೋ ಗೊತ್ತಿಲ್ಲ, ಅಥವಾ ಯಾವ ಉದ್ದೇಶದಿಂದ ಕಳ್ಕೊಂಡ್ಲೋ ಗೊತ್ತಿಲ್ಲ, ಅಥವಾ ಅವಳ ಮೇಲೆ ಏನಾದ್ರೂ ಅಪರಾಧಗಳನ್ನ ಹೊರಿಸಿದ್ರೋ ಗೊತ್ತಿಲ್ಲ. ಆದ್ರೆ ಸಾವು ಆಯ್ತು, ಸಾವಿನ ನಂತರ ಉಳ್ಕೊಂಡಿರೋದು ಅವಳ ಹೆಣ್ಣುತನ ಒಂದೇ ಅನ್ನೋದನ್ನ ಇಲ್ಲಿ ನೋಡ್ತೀವಿ. ಏನು ಕರೆಗಳೇ ಇರಲಿ ಹೆಣ್ಣು ಹುಟ್ಟಿಹುದು ಒರಸು ಆ ತುಟಿಗಳನ್ನು ಕೆಸರೊಸರುತಿಹುದು. ಅವಳ ಬಗ್ಗೆ ಏನೇನು ಮಾತುಗಳೇ ಬರ್ಲಿ, ಆದ್ರೂ ಒಂದು ಹೆಣ್ಣು ಅವಳು ಕೊನೆಯದಾಗಿ. ಈಗ ಯಾರು ಏನೇ ಮಾತಾಡ್ಕೊಂಡ್ರು ಅಷ್ಟೆ, ಕೊನೆಯದಾಗಿ ಒಬ್ಬ ಮನುಷ್ಯ ಅಥವಾ ಒಂದು ಹೆಣ್ಣು ಅಂತ ಬಂದೇ ಬರುತ್ತೆ. ಆ ಬಂದಾಗ ನಾವ್ ಯಾಕೆ ಈ ಸಂದರ್ಭದಲ್ಲಿ ಬೇರೆ ರೀತಿಯಾಗಿರ್ತಕ್ಕಂಥ ಮಾತುಗಳನ್ನ ನಾವು ಮಾತಾಡ್ಬೇಕಾಗತ್ತೆ? ಎತ್ತುತ್ತಾ ಇರ್ಬೇಕಾದಾಗ ಆ ಒದ್ದೆ ಆಗಿರ್ತಕ್ಕಂಥ ದೇಹದಲ್ಲಿ ಮುಖದ ಮೇಲೆ ಇರ್ತಕ್ಕಂಥ ತುಟಿಗಳನ್ನ ಅಂದ್ರೆ ಆ ತುಟಿಗಳ ಮೇಲೆ ಕೆಸರು ಅನ್ನೋದು ಇದೆ, ಆ ಕೆಸರನ್ನ ನಿಧಾನಕ್ಕೆ ಒರೆಸಿ. ಕಟ್ಟು ಕೂಡಿಸಿ ಕುರುಳ ಕರಿಯ ಸೊಂಪಿನ ಕುರುಳ ಅದ್ದಿಕೆ ದರಿಹುದು ಆರಿವಳು ಮನೆಯಲ್ಲಿ ಬಲ್ಲವರು ಯಾರು? ಮುಂದೆ ಕೇಳ್ತಿದ್ದಾರೆ, ಆ ತುಟಿಯಿಂದ ಮೇಲಿರ್ತಕ್ಕಂಥ ಕೆಸರನ್ನ ಒರೆಸೋದಾಗ್ಲಿ, ಆ ಕೆಸರಿಂದ ತಲೆ ಕೂದಲೆಲ್ಲವೂ ಕೂಡ ಕೆಸರಿಂದ ಅದ್ದು ಹೋಗಿದೆ ಅಥವಾ ನೆಂದು ಹೋಗಿದೆ. ಆ ಮುಂಗುರುಳು ನೀರಿನಲ್ಲಿ ನೆಂದೋಗಿದೆ, ಆ ಕೆಸರಲ್ಲಿ ಒದ್ದೆಯಾಗಿ ಅವಳ ದೇಹ ಎಲ್ಲವೂ ಕೂಡ ಹೋಗ್ಬಿಟ್ಟಿದೆ. ಅವಳನ್ನ ಮೇಲಕ್ಕೆ ನಿಧಾನಕ್ಕೆ ಎತ್ತುತ್ತಾ ಇರ್ಬೇಕಾದಾಗ ಅಲ್ಲಿರ್ತಕ್ಕಂಥವ್ರೆಲ್ಲರೂ ಕೂಡ ಯಾರಪ್ಪ ಈ ಹೆಣ್ಮಗಳು ಮನೆಯಲ್ಲಿದೆ, ಅಥವಾ ಈ ಹೆಣ್ಮಗಳನ್ನ ಗೊತ್ತಿರ್ತಕ್ಕಂಥವ್ರು ಯಾರಾದ್ರೂ ಇದ್ದಾರಾ? ಇಲ್ಲಿವರೆಗೂ ಆ ಸುಂದರವಾದ ಕೋಮಲ ಹೃದಯವ ಅಥವಾ ಕೋಮಲವಾಗಿರ್ತಕ್ಕಂಥ ದೇಹವನ್ನ ಹೊಂದಿರತಕ್ಕಂಥ ಹೆಣ್ಣು ಮಗಳು ಆ ಕೆಸರಿನಲ್ಲಿ ಹೇಗೆ ಬಿದ್ದು ಹೋಗಿದ್ದಾಳೆ, ಯಾವ ರೀತಿ ಆ ಕೆಸರು ಒದ್ದೆಯಾಗಿದೆ ಅವಳ ದೇಹದ ಮೇಲೆ ಅಂತ ಹೇಳಿ ಮಾತಾಡ್ತಾ ಇರ್ತಕ್ಕಂಥವ್ರು ಸಡನ್ ಆಗಿ ಅವಳ ದೇಹವನ್ನ ನೋಡಿದ್ಮೇಲೆ ಯಾರು ಇವಳು ಮನೆಯಲ್ಲಿರ್ಬೋದು, ಇವಳಿಗೆ ಗೊತ್ತಿರೋರು ಯಾರಾದ್ರೂ ಇಲ್ಲಿದ್ದಾರಾ ಅಂತ ಹೇಳಿ ಕೇಳ್ತಾ ಇದ್ದಾರೆ. ಇವಳ ತಂದೆಯದಾರು, ಇವಳ ತಾಯಿಯದಾರು, ಅಕ್ಕ ತಂಗಿಯರಿಹರೇ, ಅಣ್ಣ ತಮ್ಮಂದಿರು, ಇನ್ನು ಅಕ್ಕರೆಯಾತ, ಇನ್ನು ಹತ್ತಿರದಾತ ಮತ್ತೊಬ್ಬನಿಹನೋ. ಇಲ್ಲ, ಇದು ಪ್ರತಿಯೊಬ್ಬರಿಗೂ ಬೇಕಾಗಿರ್ತಕ್ಕಂತಹ ಒಂದು ಪ್ಯಾರ. ಬಿಕಾಸ್ ಯಾಕೆ ಅಂತ ಹೇಳಿದ್ರೆ ಇವ್ರು ಯಾರು ಇಲ್ಲ ಅಂತ ಹೇಳಿದ್ರೆ ಅನಾಥರು. ಸೊ ಅನಾಥವಾಗಿ ಈ ಹೆಣ್ಣು ಮಗಳು ಇಲ್ಲಿ ಬಂದು ಬಿದ್ಬಿಟ್ಟಿದ್ದಾಳ. ಅದಕ್ಕೆ ಅವಳು ಕೇಳ್ತಾ ಇದ್ದಾರೆ, ಇವ್ರ ಅಪ್ಪ ಯಾರಿರ್ಬೋದಪ್ಪ, ಇವ್ರ ತಾಯಿ ಯಾರಿರ್ಬೋದು, ಇವ್ರಿಗೆ ಅಕ್ಕ ತಂಗಿಯರಿದ್ದಾರೋ, ಅಣ್ಣ ತಮ್ಮಂದ್ರಿದ್ದಾರೋ, ಅಥವಾ ಇವಳಿಗೆ ಬೇಕಾಗಿರ್ತಕ್ಕಂಥವ್ನು, ಬೇಕಾಗಿರ್ತಕ್ಕಂಥದ್ರಲ್ಲಿ ಇನ್ನೂ ಹತ್ತಿರದಾಗಿರ್ತಕ್ಕಂಥವ್ನು, ಅವರೆಲ್ಲರನ್ನು ಬಿಟ್ರು ಅವನಿಗೆ ಯಾರಾದ್ರೂ ಒಬ್ಬ ಸಕನಿದ್ದಾನೋ? ಯಾರು ಇಲ್ವಲ್ಲಪ್ಪ ಈ ಒಂದು ಅನಾಥವಾಗಿರ್ತಕ್ಕಂಥ ಜೀವವನ್ನ ನೋಡೋದಕ್ಕೆ. ಹಾಗೆ ಎಲ್ಲರನ್ನ ದೂರ ಮಾಡ್ಕೊಂಡು, ತನ್ನ ದೇಹವನ್ನೇ ದೂರ ಮಾಡ್ಕೊಂಡು ಅಥವಾ ತನ್ನ ಜೀವವನ್ನೇ ದೂರ ಮಾಡ್ಕೊಂಡ್ಲಿ ಇವರೆಲ್ಲರನ್ನ ಬಿಟ್ಟು. ಸೊ ಹಾಗೆ ಈ ಪದ್ಯವನ್ನ ನಾವು ನೋಡ್ತೇವೆ. ನೀರಿ ಹೇಳಿದು ನಡುವೇರಿ ತೊದಲು ಮಾತನು ಬೀರಿ ಕೊರಗ ನಗಿಸಲು ಬಲ್ಲ ಮಗುವಿಲ್ಲವೇನೋ. ಇದಿನ್ನೂ ಅದ್ಭುತವಾಗಿರತಕ್ಕಂಥ ಒಂದು ಪ್ಯಾರ. ಯಾಕೆ ಅಂತ ಹೇಳಿದ್ರೆ ಅದರ ಹಿಂದಿನ ಪ್ಯಾರವೇ ಅದ್ಭುತ. ಬಿಕಾಸ್ ಯಾಕೆ ಅಂತ ಹೇಳಿದ್ರೆ ಇವ್ರು ಯಾರು ಇಲ್ವೇನೋ ಅವಳಿಗೆ, ಅದಕ್ಕೋಸ್ಕರ ಅವಳಿಗೆ ಸತ್ತೋದ್ಲೇನೋ. ಅಕಸ್ಮಾತ್ ಇದ್ರಲ್ಲಿ ಯಾರಾದ್ರೂ ಒಬ್ರಿದ್ದಿದ್ರೆ ಅವಳು ಉಳ್ಕೊಳ್ತಿದ್ಲೇನೋ.
ಅದಕ್ಕಿಂತ ಮೀರಿ ಇನ್ನೊಂದು ಮಾತಿಗೆ ಬರ್ತಾರೆ. ಏನು ಅಂತ ಹೇಳಿದ್ರೆ, ಇಲ್ಲಿ ಅವಳಿಗೆ ಮದುವೆ ಆಗಿದೆಯೇನೋ, ಮದುವೆ ಆದ ನಂತರ ಅವಳ ಸೆರಗನ್ನ ಹಿಡ್ಕೊಂಡು ಆಟ ಆಡ್ತಕ್ಕಂಥದ್ದಾಗ್ಲಿ, ಅವಳ ಸೊಂಟದ ಮೇಲೆ ಕೂತ್ಕೊಳ್ತಕ್ಕಂಥದ್ದಾಗ್ಲಿ, ಆ ತೊದಲು ಮಾತಿನಿಂದ ಮಾತಾಡ್ತಾ ಇರತಕ್ಕಂತಹ ಮಗು ಇವಳ ಜೊತೆ ಇಲ್ವೇನೋ. ಆ ಮಗು ಇದ್ದಿದ್ರೆ ತಾಯಿ ಯಾವತ್ತಿಗೂ ಕೂಡ ಈ ರೀತಿಯಾಗಿರ್ತಕ್ಕಂಥ ದುಸ್ಸಾಹಸಕ್ಕೆ ಕೈ ಆಗ್ತಾ ಇರ್ಲಿಲ್ಲ. ಬದಲಿಗೆ ಈ ದುಸ್ಸಾಹಸಕ್ಕೆ ಕೈ ಆಗ್ತಲೇ ಬದಲಿಗೆ ಆ ಮಗುವಿನ ಲಾಲನೆ ಮತ್ತೆ ಪೋಷಣೆಯಲ್ಲಿ ನಿಂತ್ಕೊಳ್ತಾ ಇದ್ಲು. ಅವಳಿಗೆ ಅವಾಗ ಏನೇ ಕಷ್ಟಗಳು, ಏನೇ ಸಮಸ್ಯೆಗಳು ಬರಲಿ, ಎಂಥವೇ ಅನಾಹುತಗಳಾಗ್ಲಿ, ಆ ಮಗುವಿನ ಮುಖವನ್ನ ನೋಡಿ ಅಥವಾ ಆ ಮಗುವಿನ ತೊದಲು ಮಾತನ್ನ ಕೇಳ್ಕೊಳ್ತಾ ಆ ಮಗುವಿನ ಸಂಗಡದೊಂದಿಗೆ ಅವೆಲ್ಲವನ್ನ ಮರ್ತೋಗ್ಬಿಡ್ತಿದ್ಲು. ಆದ್ರೆ ಇಂಥ ಸಂದರ್ಭದಲ್ಲಿ ಆ ಮಗು ಇವಳ ಜೊತೆ ಇಲ್ವೇನೋ. ಈ ಮಗು ಇಲ್ಲೆಲ್ಲೂ ಇಲ್ಲ ಅಂತ ಹೇಳಿದ್ರೆ ಇಲ್ಲೇ ನಿಯರ್ ಬೈ ಎಲ್ಲಾದ್ರೂ ಇದೆಯೇನೋ, ಆ ಮಗುವನ್ನ ಬಿಟ್ಬಿಟ್ಟು ಇವಳು ಈ ಹೊಳೆಗಾಗಿರ್ಬೋದೇನೋ ಅಂತ ಹೇಳಿ ಮಾತಾಡ್ತಾರೆ. ಅಂದ್ರೆ ಒಂದು ಮಗು ಒಂದು ತಾಯಿಯನ್ನ ಉಳಿಸ್ತಕ್ಕಂತಹ ಶಕ್ತಿಯನ್ನ ಹೊಂದಿದೆ. ಸೊ ಆ ಮಗು ಇದ್ದಿದ್ರೆ ಈ ತಾಯಿ ಉಳ್ಕೊಳ್ತಾ ಇದ್ಲು. ಬಟ್ ಆ ಮಗು ಇಲ್ಲ. ನೆಕ್ಸ್ಟ್